ಇನ್ನೇ ದಿನ ಗೊಳಸಂಗಿ ಗ್ರಾಮದ ಪ್ರದೀಪ್ ಚಂದ್ರಶೇಖರ್ ಹಳೆರೊಳ್ಳಿ ಎಂಬ 20 ವಯಸ್ಸಿನ ನವಯುವಕ ಹುಚ್ಚುನಾಯಿ ಕಡಿತದಿಂದ ಸಾವನ್ನಪ್ಪಿದ್ದು ಬಹಳ ದುರದೃಷ್ಟಕರ ಸಂಗತಿ. ಸುಮಾರು 2.5-3 ತಿಂಗಳ ಹಿಂದೆ ಮನ್ನಿಕೇರಿ ಗ್ರಾಮದ ಚಂದ್ರಮ್ಮದೇವಿ ಜಾತ್ರೆಗೆ ಹೋಗಿದ ಕಾರಣ ಅಲ್ಲಿ ಹುಚ್ಚುನಾಯಿ ಕಡಿತದಿಂದ ಸಾಕಷ್ಟು ಯುವಕರು ಕಡಿಸಿಕೊಂಡು ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಆದರೆ ಈ ಯುವಕ ನಿಷ್ಕಾಳಜಿಯಿಂದ ತನಗೆ ಅರಿವಿಲ್ಲದೆ ಆದಂಥ ಘಟನೆಯಿಂದ ಅದನ್ನು ಚಿಕಿತ್ಸೆ ಪಡೆಯದೆ ಮೊನ್ನೆ ದಿನ ಸುಮಾರು 2.5-3 ತಿಂಗಳ ನಂತರ ಅದನ್ನು ಸ್ವಲ್ಪ ರೋಗ ಉಲ್ಬಣಗೊಂಡು ಬಾಗಲಕೋಟೆ ಕೆಲುಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿ ಅವರು ಇದು ರೇಬಿಸ್ ಆಗಿದೆ, ಇದು ಹುಚ್ಚುನಾಯಿ ಕಡಿತದಿಂದ ಈ ಒಂದು ಸಾವು ಘಟನೆ ಸಂಭವಿಸಿದೆ ಅಂತೇಳಿ ಅದನ್ನು ತೀರ್ಮಾನಿಸಿದರು. ಆದ ಕಾರಣ ಯಾವತ್ತು ನವಯುವಕರು ನಾನು ಹೇಳೋದಿಷ್ಟೇ, ಯಾವುದೇ ಪ್ರಾಣಿ ಪಕ್ಷಿ ಇರಲಿ ಅದನ್ನು ಕಡಿತದಿಂದ ಆದಷ್ಟು ಬೇಗ ಅದನ್ನು ಒಂದು ಚಿಕಿತ್ಸೆಯನ್ನು ಪಡೆದು ತಮ್ಮ ಬಾಳಿಗೆ ಬೆಳಕಾಗಬೇಕು. ಇವತ್ತು ಆ ಕುಟುಂಬಕ್ಕೆ ಚೇತನವಾಗಬೇಕಂತ ಯುವಕ ಇವತ್ತು ಸಾವನ್ನಪ್ಪಿದ್ದು ಆ ಕುಟುಂಬಕ್ಕೆ ಅಪಾರವಾದ ದುಃಖ ಆಗಿದೆ. ಅದಕ್ಕೆ ತಾವೆಲ್ಲ ಯುವಕರು ಮನಗಂಡು ಮುಂದೆ ಯಾವುದೇ ರೀತಿ ಪ್ರಾಣಿ ಪಕ್ಷಿಗಳು ಕಡಿದ್ರೂ ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದು ತಾವು ಬದುಕನ್ನು ಹಸನಾಗಿಸಬೇಕಂತ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಜಾತ್ರೆಗೆ ಹೋದನ್ರಿ, ಅವ್ರು ಅವ್ನು ತೋರ್ ಮನೆ ಮನೆಗೇರಿ ಅಲ್ಲಿ ಜಾತ್ರೆಗೆ ಹೋದ ರೀ. ಜಾತ್ರೆಗೆ ಹೋಗಿ ಅವತ್ತು ನಾಯಿ 4 ಮಂದಿ ಕಡ್ದತ್ತ. ಇವನು ನಾಯಿ ಕಡ್ಸ್ಬಂದು ಅವತ್ತು ಒಂದು ಕೆಬ್ರಾಯನ್ನ ತೊಳೆದು ಮ್ಯಾಲೆ ಏರಿ ನಾಟಕ ನೋಡ್ಕೊತ ಕೂತನ್ರಿ ಮಗ. ಯಾರ ಮುಂದೆ ನಾಯಿ ಕಡ್ದತ್ತ ಇನ್ನೋರಿಗೆ ಈ 3 ತಿಂಗಳಾದ್ರು ಯಾರ ಮುಂದೆ ಬಿಚ್ಚಿಲ್ರಿ. ಒಟ್ಟು ಇದ್ರಾಗತ್ತೆ ಬರೀ ನನ್ನ ಕೆಬ್ಬ ನಟ TT ಇಂಜೆಕ್ಷನ್ ಮಾಡ್ಕೊಂಡು ನನಗೆ ಇಲ್ಲಿವರೆಗೆ ಟೈಮ್ ಕಳ್ದನ್ರಿ. ನನ್ನ ಮತ್ತು ತಮ್ಮನ ಮಗ ನಮ್ಗೆ ಎಷ್ಟು ಅನ್ಯಾಯ ಮಾಡಬಾರ್ದಾಗಿತ್ತು ರೀ ದೇವ್ರ. ನಿನ್ನೆ ಶುಕ್ರವಾರ ದಿವಸ ತೆಗೆದಕ್ಕೆ ಹೋಗೈತೆ ರೀ ಮಗ. ಶನಿವಾರ ದಿವಸ ನನ್ನ ಕಾಲ್ ಮಾಡಿ ಉರಿಯಾಕತ್ತಾವ. ಯಾಕೆ ಕಾಲು ಮಾಡಿ ಉರಿಯಾಕತ್ತಾವ? ನಾನು ಬಾಗೇಡಿ ಡಾಕ್ಟರ್ ತಲೆ ಕರ್ಕೊಂಡು ಕಾಲು ನೋಯ್ತು. ತಂಪಿಗೆ ಇಂಜೆಕ್ಷನ್ ಕೊಟ್ಟಾರ, ಟ್ರೀಟ್ಮೆಂಟ್ ಕೊಟ್ಟಾರ. ಬಂತು ಚಂಜಿಗೆ ಮತ್ತು ಅವತ್ತು ದಿನ ಹೊತ್ಕೊಳ್ತಾರ. ಆಯ್ತವಾರ ದಿನ ಹೊತ್ಕೊಳ್ತಾರೆ, ಚಂಜಿಗೆ ಆಯ್ತವಾರ ದಿನ ನಮ್ಮ ಅಕ್ಕನ ಮಗ ಡಾಕ್ಟರ್ ಬಂದು ಅವನು ಅದೇ ಮಾಡಿ ಟ್ರೀಟ್ಮೆಂಟ್ ಬಂದ್ಲಾರಿ ಡಾಕ್ಟರ್ ಕರ್ಕೊಂಡೋಗ್ಯಾರ. ಅವನು ಏನೂ ಹೇಳಿಲ್ಲ. ರಾತ್ರಿ 9ಕ್ಕೆ ಬಾ ತ್ರಾಸ ಮಾಡ್ಕೊಳ್ಳೋಣ ಬಾಲ್ಕೊಟ್ಟಿಗೆ ಕೇಳಿ ಕರ್ಕೊಂಡೋಗ್ಯಾರಿ. ಅಲ್ಲಿ ಮುಂಜಾನೆ ಎದ್ದು ಡಾಕ್ಟ್ರ್ ಚೆಕಪ್ ಮಾಡೋಣ, ಹಿಂಗೆ ನಾಯಿ ಕಡ್ದದ ನಿನ್ನ ಮಗಂದಾಗ ಗೊತ್ತಾಗೈತ್ರಿಪ್ಪ. ಅಲ್ಲಿ ನನ್ನ ಮಗ ಹೇಳೈತೆ ನಾಯಿ ಹೋದ ತಿಳ್ಕಿಸಿ ಅಲ್ಲಿ ತನ ಯಾರಿಗೂ ಗೊತ್ತಾಗಿಲ್ಲ ರೀ, ಏನು ತಿಳಿಸ್ಕೊಟ್ಟೇ ಇಲ್ಲ. ಸಮಾಧಾನ ಹೇಳಿ, ನೀವು ಇದು ಮಾಡ್ಕೊತಾರೆ ಹಂಗಾಗತ್ತ. ಏನು ಮಾಡ್ಕೊತೀರಿ ನೀವು? ಹತ್ತ ನೀರು ಕೊಡ್ರಿ ಅಂಜಾರ, ನೀರು ಕೊಡ್ರಿ.